ಕೊಡಗು ಜಿಲ್ಲಾ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಡಿಕೇರಿ ನಗರ ಸಂಚಾರಿ ಠಾಣೆಯ ಪಿಎಸ್ಐ ಶ್ರೀಧರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿನಿತ್ಯ ದುಡಿಮೆಯಲ್ಲೇ ಜೀವನ ಸಾಗಿಸುತ್ತಿರುವ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತಾರೆ. ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಮನೋಲ್ಲಾಸ ಸಿಗಲಿದೆ. ಕಷ್ಟಗಳನ್ನು ಮರೆತು ಎಲ್ಲರೊಂದಿಗೆ ಬೆರೆಯಲು ಅವಕಾಶ ಸಿಗುತ್ತದೆ ಎಂದರು. ರಾಜ್ಯದ ಎಲ್ಲಾ ಜಿಲ್ಲೆಗಳು ಸೇರಿದಂತೆ ಜಮ್ಮು ಕಾಶ್ಮೀರದವರೆಗೂ ಕರ್ತವ್ಯ ನಿಮಿತ್ತ ತೆರಳಿದ್ದೇನೆ. ಎಲ್ಲಾ ಕಡೆಗಳಿಗೆ ಹೋಲಿಸಿದ್ರೆ ಕೊಡಗಿನ ಆಟೋ ಚಾಲಕರು ಸಾರ್ವಜನಿಕರೊಂದಿಗೆ ಅತ್ಯಂತ ಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಬಣ್ಣಿಸಿದರು. ಮಾಲೀಕರ ಸಂಘದ ವತಿಯಿಂದ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದು ಇದು ಒಂದು ಸಂತೋಷದ ವಿಷಯ. ಯಾಕೆಂದರೆ ಪ್ರತಿದಿನ ಆಟೋ ಚಾಲಕರು ದುಡಿಮೆಯಲ್ಲೇ ತನ್ನ ಜೀವನ ಕಳೀತಾರೆ. ಅದು ಹೇಗೆ ದುಡಿತಾರೆ ಅಂದರೆ ಪ್ರತಿದಿನ ಜಂಜಾಟದಲ್ಲೇ ಬೆಳಿಗ್ಗೆ ಬಂದರೆ ಕೆಲವರಿಗೆ ಬಾಡಿಗೆ ಆಗೋದಿಲ್ಲ, ಮತ್ತು ಬಾಡಿಗೆ ಆಗಿಲ್ಲ ಅಂದರೆ ಸಮಸ್ಯೆಗಳು ಹಲವಾರು ಇರ್ತವೆ. ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ಪೆಟ್ರೋಲ್ ಹಾಕಬೇಕು, ಇಂಥ ಸಮಸ್ಯೆಗಳು ಸುಮಾರು ಇರ್ತವೆ. ಇದರಲ್ಲೇ ಜಂಜಾಟವಾಗಿ ಅವ್ರ ಜೀವನವೆಲ್ಲ ಅದರಲ್ಲೇ ಆಗ್ತದೆ. ಇಂಥ ಒಂದು ಕ್ರೀಡಾ ಸ್ಪರ್ಧೆ ಇದ್ದರೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ತನ್ನ ಕಷ್ಟಗಳನ್ನಾದರೂ ಮರಿಬಹುದು. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಅದೇ ರೀತಿ ನಾನು ನಮ್ಮ ಕರ್ನಾಟಕದ 32 ಜಿಲ್ಲೆಗಳಿಗೆ ಹೋಗಿದ್ದೀನಿ. ಎಲ್ಲ ಆಟೋಗಳನ್ನು ಹತ್ತಿದ್ದೀನಿ. ಅದೇ ರೀತಿ ಉತ್ತರ ಭಾರತದವರೆಗೆ ಹೋಗಿದ್ದೀನಿ. ಆ ಕಡೆ ಜಾರ್ಖಂಡ್, ಲಕ್ನೋ ಮತ್ತು ಜಮ್ಮು ಕಾಶ್ಮೀರ ಈ ಕಡೆ ಎಲ್ಲ ಹೋಗಿದ್ದೀನಿ ಡ್ಯೂಟಿ ಮೇಲೆ. ಅಲ್ಲಿದೆ ಆಟೋ ಚಾಲಕರದು, ಇಲ್ಲಿ ಆಟೋ ಚಾಲಕರು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಜನರಿಗೆ ಸೇವೆ ಕೊಡುವಂಥ ಆಟೋ ಚಾಲಕರು ಮತ್ತು ಮಾಲೀಕರೆಂದರೆ ನಮ್ಮ ಕೊಡಗಿನ ಆಟೋ ಚಾಲಕರು, ಮಾಲೀಕರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಹೊರಗೆ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿದ್ದ ಆಟೋ ಚಾಲಕರು ವರ್ತನೆ ಬೇರೆ ಇರ್ತದೆ. ಅದೇ ಮೈಸೂರಿಗೆ ಹೋಗಿ ಅಲ್ಲಿದೆ ಬೇರೆ ಇರ್ತದೆ. ಅದೇ ನಮ್ಮ ಕೊಡಗಿನ ಆಟೋ ಚಾಲಕರು, ಮಾಲೀಕರು ಇವರಷ್ಟು ಒಂದು ಸೌಜನ್ಯದಿಂದ ಯಾರು ಪ್ಯಾಸೆಂಜರ್ ಜೊತೆ ಆಗಲಿ ಅಥವಾ ಬೇರೆಯವ್ರ ಜೊತೆ ಆಗಲಿ ವರ್ತಿಸುವಂಥ ವರ್ತನೆಯೇ ಒಂಥರ ಅದೇ ಒಂದು ಥರ ಒಂದು ಆನಂದವಾಗ್ತದೆ ನಮಗೆ. ಈಗ ಅವರು ಇದು ಪೊಲೀಸರ ಜೊತೆ ಸಮೇತ ಅಷ್ಟೇ ಎಂಥ ವರ್ತನೆ ಮಾಡ್ತಾರೆ ಅಂದರೆ, ಏನಾದರೂ ನಾವು ಅವ್ರದ್ದು ತಪ್ಪು ಕಂಡ್ರೆ ಇದು ತಪ್ಪಾಯ್ತು ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಸ್ವಲ್ಪ ಸರಿ ಮಾಡ್ಕೊಳ್ತೇವೆ ಅಂತೇಳಿ ಹಾಗೇನೆ ಹೋಗ್ತಾರೆ. ಇಂಥ ಮನೋಭಾವನೆ ಇರುವಂಥ ನಮ್ಮ ಕೊಡಗಿನ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಇಲ್ಲಿ ನೆರವೇರಿಸಿದಂಥ ಒಂದು ಕ್ರಿಕೆಟ್ ಪಂದ್ಯಾಟವು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಹಾರೈಸುತ್ತಾ, ಈ ಆಟದಲ್ಲಿ ಸೋಲು ಗೆಲುವು ಮಾಮೂಲು, ಯಾರು ಅದಕ್ಕೆ ಮನಸ್ತಾಪ ಪಡದೆ. ವಕೀಲ ಕಪಿಲ್ ದುಗ್ಗಳ ಮಾತನಾಡಿ, ಆಟೋ ಚಾಲಕರು ಸೈನಿಕರಿದ್ದಂತೆ ಹಗಲು ರಾತ್ರಿ ಎನ್ನದೆ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾರೆ ಎಂದರು. ಸಂಘದಲ್ಲಿ ಮರಣ ನಿಧಿಯನ್ನು ಸ್ಥಾಪಿಸಬೇಕು. ಆಟೋ ಚಾಲಕರು ಅಗತ್ಯ ದಾಖಲಾತಿಗಳನ್ನು ಹೊಂದಿರಬೇಕೆಂದು ಹೇಳಿದ್ರು. ಏನು ಯಾವಾಗ್ಲೂ ಕೂಡ ಎಲ್ಲರೂ ಬಿಜಿಲೇ ಇರ್ತೀವಿ. ಆಟೋ ಚಾಲಕರನ್ನ ಒಂಥರ ನಾವು ಸೈನಿಕರಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ರಾತ್ರಿ ಟೈಮಲ್ಲಿ ಯಾರಾದ್ರೂ ಮಹಿಳೆಯರು ಯಾರಾದ್ರೂ ಬಂದ್ರೆ ಕರ್ಕೊಬರೋದು ಆಟೋ ಚಾಲಕರು. ಹಾಗಾಗಿ ಅವರೊಂದು ಒಳ್ಳೆ ಉತ್ತಮ ಸೇವೆ ಮಾಡ್ತಾರೆ. ಜೊತೆಯಲ್ಲಿ ಆಟೋ ಚಾಲಕರು ತಾವು ಆಟೋ ಓಡಿಸುವಂತ ಸಂದರ್ಭದಲ್ಲಿ ತಮ್ಮ ಆಟೋದ ಪರವಾಗಿರುವಂತ ಕೆಲವೊಂದು ದಾಖಲಾತಿಗಳನ್ನ ಶಿಸ್ತುಬದ್ಧವಾಗಿ ಕಾಪಾಡ್ಕೊಳ್ಬೇಕಾಗ್ತದೆ. ಈಗೆಲ್ಲ ನೋಡಿರ್ಬೋದು, ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದು ಆಟೋ ಚಾಲಕರ ಹತ್ರ ಇನ್ಶೂರೆನ್ಸ್ ಇರೋದಿಲ್ಲ, DLO ಇರೋದಿಲ್ಲ. ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗ್ತದೆ, ಅವಾಗ ಏನ್ ಗತಿ, ಕ್ಲೈಮ್ ಆಗ್ಬೇಕು, ಇವ್ರ ಹತ್ರ ಯಾವುದೂ ಇರೋದಿಲ್ಲ. ಮತ್ತೆ ಆಟೋದಿಂದಲೇ ಜೀವನ ಮಾಡುವಂತ ಎಷ್ಟೋ ಜನ ಆಟೋ ಚಾಲಕರು ಇಲ್ಲಿದ್ದೀರಿ. ದಯವಿಟ್ಟು ತಾವು ತಮ್ಮ ಎಲ್ಲ ದಾಖಲಾತಿಗಳನ್ನ ಶಿಸ್ತುಬದ್ಧವಾಗಿ ಇನ್ಶೂರೆನ್ಸ್ ಇನ್ ಟೈಮಲ್ಲಿ ಕಟ್ಕೊಂಡು ಇರ್ಬೇಕಾಗ್ತದೆ. ಮತ್ತೆ ಈ ಒಂದು ಯೂನಿಯನ್ ಇದ್ರಿ, ತಾವುಗಳು ಆಟೋ ಚಾಲಕರಿಗೆ ಮರಣ ನಿಧಿ, ಯಾವ್ದಾದ್ರು ಆಟೋ ಚಾಲಕರು ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ತೀರೋದ್ರೆ ಅವ್ರಿಗೆ ಯಾರು ಇರೋದಿಲ್ಲ. ಯಾಕಂದ್ರೆ ದಿನನಿತ್ಯದ ದುಡಿಮೆನ ಅವರಿಗೆ ಆಧಾರವಾಗಿರ್ತದೆ. ಒಂದು ಮರಣ ನಿಧಿಯನ್ನ ಸ್ಥಾಪನೆ ಮಾಡಬೇಕಾಗ್ತದೆ. ಮತ್ತೆ ದಾಖಲಾತಿಗಳನ್ನ ಯೂನಿಯನ್ ಮುಖಾಂತರವಾಗಿ ನೋಡ್ಕೊಂಡು ಸರಿ ಇದ್ ಮಾಡ್ಬೇಕಾಗ್ತದೆ. ಯಾವುದೇ ರೀತಿಯ ಈಗ ಕೆಲವೊಂದು ಹೊಸ ಕಾನೂನುಗಳು ಕೂಡ ವಿಭಿನ್ನವಾಗಿದೆ. ಯಾರಾದ್ರೂ ತಮ್ಮ ಆಟೋದಲ್ಲಿ ಗಾಂಜಾವನ್ನು ಇಟ್ಕೊಂಡಿದ್ರೆ ತಾವು ಕೂಡ ಒಂದು ಅಷ್ಟು ಅಕ್ಯೂಸ್ ಆಗ್ತೀರಿ. ಇದೆಲ್ಲ ನೋಡ್ಕೊಂಡು ಉತ್ತಮ ಸೇವೆ ಮಾಡಬೇಕಾಗ್ತದೆ. ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್.
ಮಕ್ಕಳ ತಜ್ಞ ಡಾಕ್ಟರ್ ಕುಶವಂತ್ ಕೋಳಿಬೈಲ್ ಮಾತನಾಡಿ, ಆಟೋ ಚಾಲಕರು ಆಯಾ ಊರಿನ ಕನ್ನಡಿ ಇದ್ದಂತೆ, ಅವರಿಗೆ ಊರಿನ ಎಲ್ಲಾ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತದೆ ಎಂದರು. ಆಟೋ ಚಾಲಕರು ಸಂಘಟಿತರಾಗಬೇಕು, ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಬಹಳ ಆತ್ಮೀಯವಾದ ಸಂಬಂಧ ಇದೆ. ನಾನು ಅವರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಆ ಥ್ಯಾಂಕ್ಸ್ ಹೇಳುವ ಅವಕಾಶ ಇವತ್ತವರೆಗೆ ಬರಲಿಲ್ಲ. ಯಾಕೆಂತ ಹೇಳ್ತೀನಿ, ಇವತ್ತು ಈ ಸಮಾರಂಭಕ್ಕೆ ಸ್ವಲ್ಪ ಆಡಿ ಹೋಗೋಣ ಅಂತ ಬಂದೆ. ಅಲ್ಲಿಂದ ನೀವು ವೇದಿಕೆ ಮೇಲೆ ಕರೆದ್ರಿ. ನನ್ನ ಕ್ಲಿನಿಕ್ ಮುಂದೆ ಒಂದು ಆಟೋ ಸ್ಟ್ಯಾಂಡ್ ಇದೆ. ನನ್ನ ಕ್ಲಿನಿಕ್ ನಗರಸಭೆ ಇದರಲ್ಲಿ ಇರೋದು. ನಾನು ಈ ಪ್ರಾಕ್ಟೀಸ್ ಶುರು ಮಾಡಿ 4 ವರ್ಷ ಆಯಿತು. ನನಗೆ ಹೆಚ್ಚಿನವರು ಯಾರೇ ಮಕ್ಕಳು ಬಂದರೂ ಕೂಡ ಇಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ಅಂತೇಳಿ ನನ್ನನ್ನು ಬೆಳೆಸಿದ್ದಾರೆ. ಕಳೆದ 4-5 ವರ್ಷದಲ್ಲಿ ನಾನು ಬೆಳೆದಿರೋದಕ್ಕೆ ನಮ್ಮ ಆಟೋ ಚಾಲಕರಿದ್ದಾರೆ, ಅವ್ರಿಗೆ ನನ್ನನ್ನು ಯಾರಂತ ಗೊತ್ತಿಲ್ಲ, ಆದ್ರೂ ಕೂಡ ಇಲ್ಲಿ ಒಬ್ರು ಮಕ್ಕಳು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಇರಲಿ, ಯಾವುದೇ ಏರಿಯಾ ಇರಲಿ, ಮಕ್ಕಳನ್ನ ಕರ್ಕೊ ಬಂದಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನೋಡಿ ಗೊತ್ತು, ಮಾತಾಡಿಸಿ ಗೊತ್ತು, ಸ್ನೇಹಿತರಿದ್ದಾರೆ, ಊರವರಿದ್ದಾರೆ. ಇಲ್ಲಿ ಈ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೀನಿ. ಒಂದು ಊರಿನ ವಾತಾವರಣ ಹೇಗಿದೆ, ಊರಿನ ಪರಿಸ್ಥಿತಿ ಹೇಗಿದೆ, ಚಿತ್ರಣ ಏನಿದೆ, ಎಸ್ಪೆಷಲಿ ರಾಜಕೀಯ ವಿಚಾರಗಳು, ಮುಂದಿನ ಚುನಾವಣೆಯಲ್ಲಿ ಏನಾಗ್ತದೆ, ಕಾನೂನು ಸುವ್ಯವಸ್ಥೆ ಹೇಗಿದೆ, ಇದನ್ನ ಪತ್ರಕರ್ತರಿಗಿಂತ ಚೆನ್ನಾಗಿ ಹೇಳೋದು ಆಟೋ ಚಾಲಕರು. ನಾನು ಯಾವುದೇ ಊರಿಗೆ ಹೋದ್ರೆ ಆಟೋ ಕೂತಾಗೆ, ಅಣ್ಣ ಹೆಂಗೆ ವಿಚಾರ ಇಲ್ಲಿ ಅಲ್ಲ ಯಾವ ಕಡೆ ಅಂತ ಕೇಳ್ತೀನಿ. ಅವರಿಗೆ ಏನ್ ನೀಟಾಗಿ ಹೇಳ್ತಾರೆ, ನೋಡಿ ಅಣ್ಣ ಈ ಊರದ ವಿಚಾರ ಹಿಂಗೆ, ಇಲ್ಲಿ ರಸ್ತೆ ಹಿಂಗೆ, ನಮ್ಮೂರಲ್ಲಿ ಪೊಲೀಸ್ ಹಿಂಗೆ, ನಮ್ಮೂರಲ್ಲಿ ಈ ನಾಯಕ ಹಿಂಗೆ, ನೆಕ್ಸ್ಟ್ ಇಲೆಕ್ಷನ್ ಹಿಂಗೆ ಆಯ್ತದೆ ಹೇಳಿ. ಹಾಗಾಗಿ ನಾನು ಯಾವುದೇ ಆಟೋ ಹತ್ತಿದ್ರು ಕೂಡ ಅವ್ರ ಜೊತೆ ನನ್ನ ಆಟೋ ಚಾಲಕರು ನೇರವಾಗಿ ಮಾತಾಡ್ತೀನಿ. ಏನನ್ನ ಯಾವ ಊರು, ಹಾಗೆಲ್ಲರೂ ಹೆಚ್ಚು ನನ್ಗೆ ಗೊತ್ತು, ಮಾತಾಡಿನೇ ಗೊತ್ತು ಯಾವ ಊರು, ಏನು ಕತೆ, ವಾತಾವರಣ ಹೆಂಗಿದೆ, ಮಳೆ ಆಯ್ತಾ, ಎಲ್ಲ ವಿಚಾರ ಗೊತ್ತಿದೆ. ಹಾಗಾಗಿ ನಾನು ಆಟೋ ಚಾಲಕರನ್ನ ಅವರೊಂದು ಊರದೊಂದು ಕನ್ನಡಿ, ಅವರು ಸೈನಿಕರು ಬೆಳಿಗ್ಗೆ 4 ಗಂಟೆ ಹಿಡಿದು ಕೂಡ. ಕೊನೆಯದಾಗಿ ಮಡಿಕೇರಿಯ ಈ ಜಿಲ್ಲೆಯ ಜನ ಇದ್ದಾರಲ್ಲ, ನಾವು ಬಹಳ ಡಿಸಿಪ್ಲಿನ್ಡ್ ಪೀಪಲ್. ಇಲ್ಲಿ ಆಟೋ ಚಾಲಕರು ನಾನು ಒಬ್ಬ ಜನ ಕೂಡ ನನ್ನ ಕೈಯಿಂದ ಎಕ್ಸ್ಟ್ರಾ ದುಡ್ಡು ಕೇಳಿಲ್ಲ, ಕೇಳಲ್ಲ. ಯಾಕಂದ್ರೆ ನಮ್ಮ ಬಡವರು ಇರ್ಬೋದು, ಬಟ್ ನಮ್ಮ ಜಿಲ್ಲೆ ಜನ ಮಹಾನ್ ಸ್ವಾಭಿಮಾನಿಗಳು. ಇದನ್ನ ಒಪ್ತಿರಲ್ಲ ನೀವು? ಎಷ್ಟೇ ಹೊತ್ತ ಇಷ್ಟೇ ತಗೊಳ್ಳೋದು, ತುಂಬಾ ಕೊಡಕ್ ಬಂದ್ರೆ ಬೇಡ ಅಂತ ಹೇಳೋ ಆಟೋ ಚಾಲಕರನ್ನ ನೋಡ್ತೀನಿ ನಾನು. ಇದೇ ವಾತಾವರಣ ನಿಮಗೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಇಲ್ಲ. ಇದೇ ರೀತಿ ನಿಮ್ಮ ಶ್ರಮ, ಸ್ವಾಭಿಮಾನ, ಸಾಮಾಜಿಕ ಕಳಕಳಿ ಇರ್ಲಿ ಅಂತ ನಾನು ಹೇಳ್ತೀನಿ. ಉದ್ಯಮಿ ಪ್ರದೀಪ್ ಕರ್ಕೇರ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರ ಹಾಗೂ ಕೊಡಗು ಜಿಲ್ಲಾ ಅಧ್ಯಕ್ಷರ ಮನಸ್ಸಿಗೆ ಬಂದಿದೆ. ಯಾಕೆಂತಂದ್ರೆ ಯಾವಾಗಲೂ ಆಟೋ ಡ್ರೈವರ್ ಬರೀ ಆಟೋ ಓಡಿಸ್ಕೊಂಡೇ ಜೀವನ ಮಾಡೋದಲ್ಲ. ಯಾವಾಗಲೂ ಅವರಿಗೆ ನಿಜವಾಗ್ಲೂ ಹೇಳ್ತೀನಿ, ಈಗ ಒಂದು ಸ್ಕೂಲ್ ಮಕ್ಕಳು ಬಿಡೋದು ನಿಜವಾಗ್ಲೂ ಆಟೋ ಡ್ರೈವರ್ಸ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಬೆಳಗ್ಗೆ 9 ಗಂಟೆ ಸ್ಕೂಲ್ ಮಕ್ಕಳು ಬಿಡಬೇಕು, ಸಾಯಂಕಾಲ 4 ಗಂಟೆಗೆ ಪಿಕಪ್ ಮಾಡಬೇಕು. ನಾವೇನೋ ಮನೆಯವರು ಒಂದು 500,000 ರೂಪಾಯಿ ಅವರಿಗೆ ಕೊಡ್ತೀವಿ ಒಂದು ಮಕ್ಕಳಿಂದ. ಅವರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಎಲ್ಲಿ ಆ ದಿವಸ ಹೋಗ್ಲಿಕ್ಕೆ ಹಾಕಿಲ್ಲ. ಗೌರ್ಮೆಂಟ್ ಡ್ಯೂಟಿ ತರನೇ ಆಟೋ ಡ್ರೈವರ್ ಡ್ಯೂಟಿ, ಸ್ಕೂಲ್ ಮಕ್ಕಳು ಬಿಡೋರ್ದು ಹೇಳ್ತಿರೋದು ನಾನು. ಸ್ಕೂಲ್ ಮಕ್ಕಳು ಬಿಡೋರಿಗೆ ಎಲ್ಲಿ ಹೋಗ್ಲಿಕ್ಕೆ ಹಾಕಿಲ್ಲ. ಹಾಗೆ ಇವರು ನಮ್ಮ SI ಸಾಹೇಬ್ರು ಹೇಳಿದಾಗೆ ನಮ್ಮ ಕೊಡಗಿನ ಆಟೋ ಡ್ರೈವರು ನಿಜವಾಗ್ಲೂ ಸೂಪರ್. ಯಾಕಂದ್ರೆ ಯಾರಿಗೂ ನೋವು ಮಾಡೋದಾಗ್ಲಿ, ಯಾರ ಹತ್ರ 1 ರೂಪಾಯಿ ಜಾಸ್ತಿ ತಗೊಳ್ಳೋದಾಗ್ಲಿ ಅವರು ಮಾಡೋದಿಲ್ಲ. ಅದರಿಂದ ಈ ನನ್ನ ಒಂದು ಇಲ್ಲಿ ಕರೆಸಿ 2 ಮಾತನಾಡಲು ಅವಕಾಶ ಮಾಡಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಮೇದಪ್ಪ, ಜಿಲ್ಲೆಯಲ್ಲಿ 10,000 ಆಟೋ ಚಾಲಕರಿದ್ದರೂ ಬಹುತೇಕ ಒಬ್ಬರಿಗೊಬ್ಬರ ಪರಿಚಯವೇ ಇರೋದಿಲ್ಲ. ಕ್ರೀಡೆಯು ನಮ್ಮ ನಡುವಿನ ಬಾಂಧವ್ಯವನ್ನು ಬೆಸೆಯುವ ಮಾರ್ಗವಾಗಿದ್ದು ಸಂಘದ ಸಂಘಟನೆಗೂ ಸಹಕಾರಿಯಾಗಿದೆ ಎಂದರು. ಕೇವಲ ಒಂದು ಆಟ ಆಡುವಂತ ಒಂದು ವಿಚಾರ ಮಾತ್ರ ಅಲ್ಲ, ಕ್ರೀಡೆ ಅಂತ ಹೇಳೋದು ನಮ್ಮಲ್ಲಿ ಬಾಂಧವ್ಯವನ್ನು ಬೆಸೆಯುವಂತ ಇದೊಂದು ಮಾರ್ಗ. ಇವತ್ತು ಜಿಲ್ಲೆಯಾದ್ಯಂತ ನಾವಿವತ್ತು ಯಾಕೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ವಿ ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿ ನಾವಿವತ್ತು ಇರುವಂತಹ 10,000 ಆಟೋ ಚಾಲಕರಿದ್ದೀವಿ. ಆದರೆ ನಮ್ಮಲ್ಲಿ ಯಾರು ಎಲ್ಲಿಯವರು ಏನು ಅಂತ ಒಂದು ಪರಿಚಯ ಇರೋದಿಲ್ಲ. ಈ ದೃಷ್ಟಿಯಲ್ಲಿ ಸುಮ್ಮನೆ ಹೋಗಿ ಯಾರನ್ನೂ ಪರಿಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೋಸ್ಕರ ಈ ತರ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿದ್ರೆ ನಮ್ಮಲ್ಲಿ ಬಾಂಧವ್ಯ ಬೆಳೆಯುತ್ತದೆ, ಹೊಸತನ ಬೆಳೆಯುತ್ತದೆ, ಮತ್ತೆ ನಾವು ಸಮಾಜದಲ್ಲಿ ಸಂಘಟಿತರಾಗಿ ಬಾಳುವಂತವನ್ನು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ಉದ್ದೇಶದಿಂದ ಕಳೆದ ಕೆಲವು ಜಿಲ್ಲೆಗಳ ಅನೇಕ ಕಡೆ ಈ ಕ್ರೀಡಾಕೂಟಗಳನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಆದರೆ ನಾವು ಕೊಡಗಿನಲ್ಲಿ ಸಲ ವಿಶೇಷವಾಗಿ ಜಿಲ್ಲಾ ಮಟ್ಟದಿಂದ ಎಲ್ಲ ಆಟಗಾರರನ್ನ ಕರೆಸಿ ಒಂದು ವಿಶೇಷವಾಗಿ 3 ದಿನದ ಕ್ರೀಡಾಕೂಟ ಏರ್ಪಾಡು ಮಾಡಿದ್ರು. ಎಲ್ಲರೂ ಬರೀ ಕ್ರೀಡೆ ಮಾತ್ರ ಅಲ್ಲ, ಒಟ್ಟಿಗೆ ನಾವೆಲ್ಲರೂ ಸೇರಿ ಇಲ್ಲಿ ಊಟದ ವ್ಯವಸ್ಥೆ ಊಟ ಮಾಡಿಕೊಂಡು ಬಾಂಧವ್ಯವನ್ನು ಬೆಳೆತು ಬಾಳಬೇಕು. ಇದು ಸಮಾಜದಲ್ಲಿ ಒಂದು ಮಾರ್ಗದರ್ಶನ ಆಗಬೇಕು. ಸಮಾಜಕ್ಕೆ ಆಟೋ ಚಾಲಕರು ಅಂದ್ರೆ ಹಿಂದಿನಿಂದ ಒಂದು ತರ ಮಾದರಿ ಬೆಳೆಯುವಂತ ಒಂಥರ ನಮ್ಮನ್ನು ನಿಕೃಷ್ಟವಾಗಿ ಕಾಣುವಂತ ಒಂದು ಸ್ಥಿತಿ ಸಮಾಜ ನಿರ್ಮಾಣ ಆಗಿತ್ತು. ಹಾಗೆ ಅಂದ್ರೆ ಅದು ಈಗಾಗಲೇ ಕೆಲವರು ಹಿರಿಯರು ಹೇಳಿದ್ರು, ಬೆಂಗಳೂರು ಮೈಸೂರು ಕಡೆ ಇರುವಂತಹ ಆಟೋ ಚಾಲಕರ ಗುಣಗಳೇನು.
ಅದು ಸಮಾಜದ ಎಲ್ಲ ಕಡೆ ಎಲ್ಲರೂ ಅದೇ ಥರ ಗುರುತಿಸ್ಕೊಳ್ತಾರೆ. ಅದು ಇದನ್ನ ದೂರ ಮಾಡಿ ನಾವೊಂದು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕಾದ್ರೆ ನಮ್ಮಲ್ಲಿ ಹೊಸತನ ಬೆಳಿಬೇಕು, ನಮ್ಮಲ್ಲಿ ಒಂದು ಉತ್ತಮ ಬಾಂಧವ್ಯ ಬೆಳಿಬೇಕು. ಸಮಾಜದಲ್ಲಿ ನಾವು ಬೆರೆತು ನಾವು ಸಮಾಜದ ಎಲ್ಲ ಥರದ ಹುದ್ದೆಯಲ್ಲಿ ಯಾರ್ಯಾರಿದ್ದಾರೋ ಅವರ ಸರಿ ಸಮಾನವಾಗಿ ನಾವು ಸಹ ಯುದ್ಧ ಮಾಡ್ತಾ ಇದ್ದೀವಿ. ನಮ್ಗೆ ಏನು ಒಂದು ನಿಕೃಷ್ಟ ರೀತಿಯ ಭಾವನೆ ಅಲ್ಲ ಅಂತ ಹೇಳೋದನ್ನ ತೋರಿಸಿಕೊಟ್ಟು ಬೆಳೆದು ಬಾಳಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಸಂದರ್ಭ ಸಂಘದ ನಗರಾಧ್ಯಕ್ಷ ಸಮ್ಮತ್ ಸೇರಿದಂತೆ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.